ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಏನಪ್ಪ ಅಂದರೆ ಇವತ್ತು ನಮಗೆ ವಿಶೇಷವಾಗಿರೋ ದಿನ. ಇವತ್ತು ನನ್ನ ಗಂಡನ ಹುಟ್ಟುಹಬ್ಬ ಆಗಿರೋದ್ರಿಂದ ಇವತ್ತು ನಾವು ಯಾವ ರೀತಿ ಆಚರಿಸ್ತೀವಿ ಅಂತ ನಾನು ತೋರಿಸ್ತೀನಿ ಬನ್ನಿ. ಹಾಗೆ ಮಾರ್ನಿಂಗು ಸ್ನಾನ ಆದಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಯಾವ ಥರ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಮೊದಲಿಗೆ ನಾನು ಸಿಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ ತಕ್ಷಣ ಸ್ಕಿನ್ನು ಮಾಯ್ಶ್ಚರೈಸರ್ ಆಗಬೇಕು. ಓಕೆ, ನೆಕ್ಸ್ಟು ನಾನು ಸನ್ ಕ್ರೀಮ್ ನ್ಯೂಟ್ರಿಜನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಆಚೆ ಹೋಗಲಿ ಮನೆಯೇ ಇರಲಿ ಅಂದರೆ ಸನ್ ಕ್ರೀಮು ಯಾವಾಗಲೂ ಹಾಕೋಬೇಕ್ರಿ. ನೋಡಿರಿ, ಇವಾಗ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಕ್ಕೆ ಹೊರಡ್ತೀನಿ ಈಗ. ಮಧ್ಯ ದೇವತೆ ದುರ್ಗಾದೇವಿ. ಸೊ ನಾನು ಅವ್ರನ್ನ ತುಂಬ ನಂಬ್ತೀನಿ, ಪ್ರೀತಿಸ್ತೀನಿ ಕೂಡ. ಅವ್ರ ಪ್ರತಿಯೊಂದು ಮಾತನ್ನು ನಾನು ಪಾಲಿಸ್ತೀನಿ. ನಿಮಗೆ ಭಕ್ತಿ ಕೊಡೋಕ್ಕಿಂತ ಹೆಚ್ಚು ಅವರಿಗೆ ನಾವು ನಂಬಬೇಕು. ಹಾಗೆ ಅದೇ ಇರಬೇಕು. ಮತ್ತು ನಾವು ದೇವರ ಮುಂದೆ ಶಾಶ್ವತವಾಗಿ ಉಳಿಸಾಗಿ ನಾನು ಪೂಜೆ ಮಾಡಬೇಕಾದ ಕೆಲ ಶ್ಲೋಕಗಳನ್ನು ಹೇಳ್ತಾ ಪೂಜೆ ಮಾಡ್ತೀನಿ. ನನಗೆ ಇಷ್ಟದಷ್ಟು ನಮ್ಮ ಮನೆಯ ದೇವರು ವೀರಭದ್ರೇಶ್ವರ, ನನ್ನ ಆರಾಧ್ಯ ದೇವರು ದುರ್ಗಾದೇವಿಯಾದಿ ದುರ್ಗಮ್ಮ. ಹಾಗಾಗಿ ನಾವು ಉಳಿದ ದೇವರುಗಳನ್ನ ಪ್ರೀತಿಸ್ತೀವಿ, ಆರಾಧಿಸ್ತೀವಿ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿಘ್ನಾರ್ಧಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಶರಣಂ. ಕರಗ್ರೇ ವಸತೆ ಲಕ್ಷ್ಮೀ ಗ್ರಾಮೋಲೇದು ಗೋವಿಂದಂ ಪ್ರಭಾಕೇ ದರ್ಶನಂ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶಂ ನಮಸ್ತುತೆ. ಓಂ ದುರ್ಗಾ ದುರ್ಗಾ ತ್ರಿಶಮನಿ ದುರ್ಗತದ್ವಿನಿ ವಾರಿಣಿ ದುರ್ಗಾ ಮಚ್ಛೇದಿನಿ ದುರ್ಗಾ ನಾಸಿನಿ ದುರ್ಗತೋದ್ಧಾರಿಣಿ ದುರ್ಗನಿಹತ್ರಿ ದುರ್ಗಮಾಪಹ ದುರ್ಗಮಧ್ಯಾನ ದುರ್ಗದ್ವೈತಲೋಕವಂದನ ದುರ್ಗಮಾ ದುರ್ಗಮಾಲೋಕ ದುರ್ಗಮಾತ್ಮಸ್ವರೂಪಿಣಿ ದುರ್ಗಮಾಸುರ ಸಂಹರ್ತಿ ದುರ್ಗಮಾಯುಧಾರಿಣಿ ದುರ್ಗಮಾಂಗಿ ದುರ್ಗಮತ ದುರ್ಗಮಾಯ ದುರ್ಗಮೇಶ್ವರಿ ದುರ್ಗಭೀಮಾ ದುರ್ಗಭಾಮ ದುರ್ಗಭಾ ದುರ್ಗಧಾರಿಣಿ. ಓಂ ದುರ್ಗಪರಮೇಶ್ವರಿ ನಮಃ. ಓಂ ಲಕ್ಷ್ಮೀ ಓಂ ಸ್ವಸ್ತಿ ಓಂ ಶ್ರೀ ಓಂ ಶ್ರೀ ಓಂ ರಮೇಮ ಓಂ ಕಲ್ಕದೇವಿ ಓಂ ಚಂದ್ರೇಶ್ವರಿ ಓಂ ಚಂದ್ರಜೇಶ್ವರಿ ಓಂ ಅನ್ನಮೇ ಓಂ ಗಾಯನೇ ಓಂ ಮಯನೇ ಓಂ ಗಾಯನೇ ಓಂ ಮೈಲಂಕೇಶ್ವರಿ ಓಂ ಕೌಶಲೇಶ್ವರಿ ಓಂ ಮಧುಕಾಂತನೇ ನಮಃ ಓಂ ಮುಲ್ಲವೇ ನಮಃ ಎಲ್ಲವೇ ನಮಃ ಕೃಷ್ಣವೇ ನಮಃ ರಾಘವೇಂದ್ರಾಯ ನಮಃ ಓಂ ಸಾಯಿಬಾಬಾ ಓಂ ಸೀತಾರಾಮೇ ನಮಃ. ದೇವಿ ಜಗದಾಂಬೆ ಜನನಿ ಓಂಕಾರ ರೂಪಿಣಿ ಜನನಿ ಶಿವರಕ್ಷಕಿ ಮಹಾಮಾಯಿ ಶಂಭುಷುರ ದೇವಿ ಜಗದಾಂಬೆ ಜನನಿ ಓಂಕಾರ ರೂಪಿಣಿ ಜನನಿ ತ್ರಿಪುರ ಸುಂದರಿ ತ್ರಿಪುರ ನಿಲಯ ಅರ್ಷದಾಯಿ ನವಮರಾಣಿ ಅಖಿಲಾಂಡೇಶ್ವರಿ ಗೌರಿ ಮನೋಹರಿ ಕಲ್ಹಾರ ಭೂಷಣಿ ಮಧುರವಾಸಿನಿ ದೇವಿ ಜಗದಾಂಬೆ ಜನನಿ ಓಂಕಾರ ರೂಪಿಣಿ ಜನನಿ. ಕೈಲಾಕ್ಷಿ ಶಾಂಭವಿ ಶಂಕರಿ ತಾಯಿ ನಾನಾಕ್ಷಿ ಪಾಲಿಸೋ ಸವಾರಿ ಮಾಯಿ ಕೈಲಾಸವಾಸಿನಿ ಪರಮ ಕಲ್ಯಾಣಿ ಮುಕ್ತಿಪದಾಯಿನಿ ಭೂಲೋಕ ಜನನಿ ಕೈಲಾಸವಾಸಿನಿ ಪರಮ ಕಲ್ಯಾಣಿ ಮುಕ್ತಿಪದಾಯಿನಿ ಭೂಲೋಕ ಜನನಿ ದೇವಿ ಜಗದಾಂಬೆ ಜನನಿ ಓಂಕಾರ ರೂಪಿಣಿ ಜನನಿ. ಗೌರಿ ಉಮಾಶಂಕರಿ ಗೌರಿ ಉಮಾಶಂಕರಿ ಕೈಲಾಸನಾಥನ ಹೃದಯೇಶ್ವರಿ ಕೈಲಾಸನಾಥನ ಹೃದಯೇಶ್ವರಿ ಭಕ್ತರ ಕಾಯುವ ಭುವನೇಶ್ವರಿ ಕರುನಾಡು ಕಾಯುವ ಭುವನೇಶ್ವರಿ ಭುವನೇಶ್ವರಿ. ಕಾಶೀಪುರದಲ್ಲಿ ವಿಶ್ವನಾಥನ ಮಡದಿ ಕಾರುಣ್ಯ ಸಿಂಧುವೆ ವಿಶಾಲಾಕ್ಷಿ ಕಾಶೀಪುರದಲ್ಲಿ ವಿಶ್ವನಾಥನ ಮಡದಿ ಕಾರುಣ್ಯ ಸಿಂಧುವೆ ವಿಶಾಲಾಕ್ಷಿ. ಮಧುರೆ ನಗರದಿ ಸುಮಸುಂದರನ ಕೈ ಹಿಡಿದು ನಿಂತ ಮೀನಾಕ್ಷಿ ಕಂಚೀಪುರದಲ್ಲಿ ರಜತ ಗಿರೀಶನ ಆದವಳೆ
ವಿರೂಪಾಕ್ಷನ ಹೃದಯದಿ ನೆಲೆಸಿರುವ ಪಂಪಾಂಬ ಹಂಪೆಯಪುರದಲ್ಲಿ ಶ್ರೀ ವಿರೂಪಾಕ್ಷನ ಹೃದಯದಿ ನೆಲೆಸಿರುವ ಪಂಪಾಂಬ ಮಂಗಳಗುಣಧರದ ರಕ್ಷಾ ದೇವತೆ ಮಂಗಳನಿ ಮಾತರಿ ಗೌರಿ ಶಂಕರಿ ಕೈಲಾಸನಾಥನ ಹೃದಯೇಶ್ವರಿ ಭಕ್ತರ ಸಲಹುವ ವಾಗೇಶ್ವರಿ ಕರುಣಾಡು ಕಾಯುವ ಭುವನೇಶ್ವರಿ ಹಾಗೆ ಯಾರೇ ಪೂಜೆ ಮಾಡಬೇಕಾದ್ರೂ ಎಸ್ಪೆಷಲಿ ಹೆಣ್ಮಕ್ಳು ಯಾರೇ ಪೂಜೆ ಮಾಡಬೇಕಾದ್ರೂ ಯಾವುದೇ ತರ ಬರಿದಲ್ಲೇ ಪೂಜೆ ಮಾಡಬೇಡಿ. ಕೈಯಲ್ಲಿ ಬಳೆ ಹಾಕೊಂಡು ಪೂಜೆ ಮಾಡಿ. ಹಂಪೆಯಪುರದಲ್ಲಿ ಶ್ರೀ ವಿರೂಪಾಕ್ಷನ ಹೃದಯದಿ ನೆಲೆಸಿರುವ ಹಂಪೆಯಪುರದಲ್ಲಿ ಶ್ರೀ ವಿರೂಪಾಕ್ಷನ ಹೃದಯದಿ ನೆಲೆಸಿರುವ. ಓಕೆ ಓಕೆ ನೋಡಿ, ಏನಪ್ಪ ಅಂದರೆ ಇವತ್ತು ನನ್ನ ಗಂಡನ ಹುಟ್ಟುಹಬ್ಬ ಆಗಿರೋದ್ರಿಂದ ನಾನು ಅವರಿಗೆ ಇಷ್ಟವಾಗಿರುವಂತಹ ಊಟನ ಇವತ್ತು ನಾನು ಅವರಿಗೆ ಮಾಡಿಕೊಟ್ಟು ಅವ್ರನ್ನ ಖುಷಿಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಸೊ ಎಲ್ಲರೂ ನಾರ್ಮಲಾಗಿ ಹಬ್ಬದ ದಿನ ಹೋಳಿಗೆನ ಮಾಡಿಕೊಡ್ತಾರೆ. ಆದರೆ ನನಗೆ ಎಲ್ಲ ಹಬ್ಬಕ್ಕಿಂತ ನನ್ನ ಗಂಡನ ಹುಟ್ಟುಹಬ್ಬನೇ ಜಾಸ್ತಿ ಇಷ್ಟ. ಹಾಗಾಗಿ ಅದನ್ನು ನಾನು ಗ್ರ್ಯಾಂಡಾಗಿ ನನ್ನ ಕೈಲಿ ಅವ್ರಿಗೆ ಎಷ್ಟು ನಾನು ಅವ್ರಿಗೆ ಇಷ್ಟವಾಗಿರೋ ಅಡುಗೆನ ನಾನು ಮಾಡಿಕೊಡೋಕ್ಕೆ ಸಾಧ್ಯನೋ ಅಷ್ಟು ನಾನು ಮಾಡಿಕೊಟ್ಟು ಇವತ್ತು ನಾನು ಆಚರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ, ನಮ್ಮ ಒಂದು ಸಂತೋಷದಲ್ಲಿ ನೀವು ಭಾಗಿಯಾಗಿ. ಅಕ್ಕಿ ತೊಗೊಂಡಿದ್ದೀನಿ, ಅನ್ನ ಮಾಡಬೇಕು ಅಂತ. ಫಸ್ಟ್ ತಲೆ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿ ತುಂಬಿದ ಕೊಡೋ ನೀರಿಂದ ನೀವು ಬೇಳೆ ಕುದಿಯೋಕ್ಕಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ಮಾಡಿ. ನೋಡಿ, ತಾರಕ್ ಮಲಗಿದ್ದಾನೆ. ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ಎದ್ಬಿಟ್ರೆ ಏನೂ ಕೆಲಸ ಆಗೋದಿಲ್ಲ. ನನ್ನ ಗಂಡನ ಹುಟ್ಟುಹಬ್ಬ ಆಗಿರೋದ್ರಿಂದ ನಾನು ಇವತ್ತು ಅವ್ರಿಗೆ ಹೋಳಿಗೆ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಹೋದ ವರ್ಷವೂ ನಾನು ಅವ್ರಿಗೆ ಹಬ್ಬ ಅಂದ್ರೇ ಒಂದು ಸೆಲೆಬ್ರೇಷನ್ ಅಲ್ಲ. ಎಲ್ಲರೂ ಹಬ್ಬ ಅಂದರೆ ಹೋಳಿಗೆ ಊಟ ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ನನಗೆ ನನ್ನ ಗಂಡನ ಹುಟ್ಟುಹಬ್ಬನೇ ದೊಡ್ಡ ಹಬ್ಬ. ಹಾಗಾಗಿ ನಾನು ಅವ್ರಿಗೆ ಹೋಳಿಗೆ ಮಾಡಿ ಊಟ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬರ್ರಿ, ನಮ್ಮ ಸಂತೋಷದಲ್ಲಿ ನೀವು ಭಾಗಿಯಾಗಿ. ಅವ್ರಿಗೆ ಒಳ್ಳೆಯದಾಗಲಿ. ಅವ್ರಿಗೆ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಅಂತಸ್ತು, ಐಶ್ವರ್ಯ ದೇವರು ಕರುಣಿಸಲಿ ಅಂತ ನೀವು ಆಶೀರ್ವಾದ ಮಾಡಿ. ನಾನು ಅವ್ರಿಗೆ ಒಳ್ಳೆಯದಾಗಲಿ, ಅವರು ಮುಂದಿನ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ನಾನು ಅವ್ರಿಗಂತ ರಾತ್ರಿ 1 ಗಂಟೆವರೆಗೂ ಪಾಪನ ಮಲಗಿಸ್ಬಿಟ್ಟು ರಾತ್ರಿ 1 ಗಂಟೆಗೆ ನಾನು ಅವ್ರಿಗೋಸ್ಕರ ನನ್ನಿಂದ ಅವ್ರಿಗೇನು ಕೊಡೋಕ್ಕಾಗೋದಿಲ್ಲ. ಅವ್ರಿಗೆ ನಾನು ನೆಮ್ಮದಿಯಾಗಿ ಸುಖವಾಗಿ ಅವ್ರಿಗೆ ನಾನು ಇರಿ ಅಂತ ನಾನು ಹೇಳಬಲ್ಲೆ ಅಷ್ಟೇ. ಆದರೆ ಕಾಸ್ಟ್ಲಿ ಗಿಫ್ಟ್ ಎಲ್ಲ ನನ್ನಿಂದ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ಅವ್ರಿಗೆ ಗಿಫ್ಟ್ ಕಾರ್ಡ್ನ ರೆಡಿ ಮಾಡಿದ್ದೀನಿ. ಅದು ಹೇಗಿದೆ ಅಂದರೆ ನಾನು ನಿಮಗೆ ತೋರಿಸ್ತೀನಿ, ಇರಿ ಬಂದೆ. ಹಾಗೆ ಇವತ್ತು ಬರ್ಡೇ ಸೆಲೆಬ್ರೇಷನ್ಗೆ ನಾವು 3 ಜನ, ಅಂದರೆ ನಾನು, ನನ್ನ ಗಂಡ, ನನ್ನ ಮಗು ಪಿಂಕ್ ಕಲರ್ನ ಚೂಸ್ ಮಾಡಿದ್ದೀವಿ ಡ್ರೆಸ್ ಹಾಕ್ಕೊಳ್ಳೋದು. ಇವತ್ತಿನ ಪಾರ್ಟಿಗೆ, ಇವತ್ತಿನ ಒಂದು ಸೆಲೆಬ್ರೇಷನ್ಗೆ ಪಿಂಕ್ ಕಲರ್ನ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದೀವಿ 3 ಜನ. ಈಗ ನನ್ನ ಗಂಡನಿಗೋಸ್ಕರ ಪ್ರೀತಿಯಿಂದ ನಾನು ಗಿಫ್ಟ್ ಕಾರ್ಡ್ ರೆಡಿ ಮಾಡಿದ್ದೀನಿ. ನೋಡಿ, ಈ ಥರ ಇದೆ. ಏನೋ ಒಂದು ನನ್ನಿಂದ ಚಿಕ್ಕದಾಗಿ ಮಾಡಿದ್ದೀನಿ. ಇದರಲ್ಲಿ ಅವ್ರಿಗೆ ವಿಶ್ ಮಾಡೋ ಹಾಗೆ ಒಂದು ಬರೆದಿದ್ದೀನಿ. ಅದು ಅವರೇ ಹೇಳ್ತಾರೆ ಆಮೇಲೆ. ಸೊ ನನ್ನ ಕಡೆಯಿಂದ ಪ್ರೀತಿಯಿಂದ ಇದನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ. ಹಾಗಾಗಿ ರಾತ್ರಿ ನನ್ನ ಮಗ 11:30 ತನಕ ಕಾಡಿಸಿದ್ದಾನೆ. 11 ಗಂಟೆವರೆಗೂ ಅವನ ಜೊತೆಗಿದ್ದು ಮಲಗಿಸಿ ನಾನು ಇದನ್ನು 1 ಗಂಟೆವರೆಗೂ ರೆಡಿ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಪಿಂಕ್ ಕಲರ್ ಸ್ಯಾರಿಗೆ ನನ್ನ ಹತ್ರ ಬ್ಲೌಸ್ ಇರಲಿಲ್ಲ. ರಾತ್ರಿನೇ ಕೂತ್ಕೊಂಡು ನಾನು ಬ್ಲೌಸನ್ನು ಹೊಲ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ, ಇರಿ. ನೋಡಿ, ನಮ್ಮ ತಾರಕ್ಕೆ ಎದ್ಬಿಟ್ಟ. ಹಾಯ್ ಮಾಡು. ಅವನಿಗೆ 7 months ಇವಾಗ. ಸೊ ಅವನು ಕೇಳಿಸ್ಕೊತಾನೆ, ನೋಡ್ತಾನೆ ಎಲ್ಲ, ಇನ್ನೂ ಮಾತಾಡೋಕೆ ಬರೋದಿಲ್ಲ. ಹಾಯ್ ಮಾಡು ಮಗನೇ. ಹಾಯ್. ಮಮ್ಮಿಗೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳು. ನೋಡಿ, ರಾತ್ರಿನೇ ಕೂತ್ಕೊಂಡು ಈ ಬ್ಲೌಸ್ನ ನಾನು
ಸಿಂಪಲ್ಲಾಗಿ ಪಿಂಕ್ ಕಲರ್ ಸ್ಯಾರಿ ಇತ್ತು ಮನೇಲಿ, ಅದ್ರ ತಕ್ಕಂಗೆ ನನಗೆ ಬ್ಲೌಸ್ ಇರಲಿಲ್ಲ. ಹಾಗಾಗಿ ರಾತ್ರಿನೇ ನಾನು ಇದನ್ನು ಹೊಲ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಂಡು ಈ ಥರ ವೇರ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಷ್ಟೆಲ್ಲ ಈ ಬ್ಲೌಸ್ ಹೊಲಿದು ಆ ಗಿಫ್ಟ್ ಕಾರ್ಡ್ ರೆಡಿ ಮಾಡೋಷ್ಟರಲ್ಲೇ ರಾತ್ರಿ 1 ಗಂಟೆ ಆಗಿತ್ತು. ನಮ್ಮ ಪಾಪನೆಲ್ಲ ಮಲಗಿಸಿ ಇವನ್ನೆಲ್ಲ ರೆಡಿ ಮಾಡಿದೆ. ಇವತ್ತು ಸೆಲೆಬ್ರೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಕಮೆಂಟ್ ಮಾಡ್ತಾಯಿಲ್ಲ, ಆಮೇಲೆ ಶೇರ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್ ಮಮ್ಮಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಥರ ಎದ್ದಾ? ಇವನು ಎದ್ಬಿಟ್ರೆ ಏನು ಕೆಲಸ ಆಗೋದಿಲ್ಲ. ಇವಾಗ ಇವನ್ನ ಹಿಡ್ಕೊಂಡ್ಬಿಟ್ಟೆ ನಾನು ಇವಾಗೆಲ್ಲ ಕೆಲಸನೂ ಮಾಡ್ಕೋಬೇಕು. ಸೊ ಎರಡೂ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋದನ್ನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಕಡೆ ಇವನು ನಾನು ಸಂಭಾಳಿಸ್ತೀನಿ, ಈ ಕಡೆ ಮನೆ ಸಣ್ಣ ಪುಟ್ಟ ಕೆಲಸಗಳನ್ನು ನಾನು ಮಾಡ್ಕೊತಾ ಇರ್ತೀನಿ. ಸೊ ವೆರಿ ಗುಡ್ ಬಾಯ್ ಇವನು. ಅಮ್ಮ ವಿಡಿಯೋ ಮಾಡ್ತಾ ಇದ್ದಾಳಂದರೆ ಕಿರ್ಚೋದಿಲ್ಲ, ಅಳೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾನೆ. ವಿಡಿಯೋ ಆನ್ ಮಾಡಿದ ತಕ್ಷಣ ಏನೋ ಮಾಡ್ತಾ ಇದ್ದಾರೆ, ನಾವು ಪೋಸ್ ಎಲ್ಲ ಕೊಡೋಣ ಅಂತೆಲ್ಲ ನೋಡ್ತಾ ಇರ್ತಾನೆ. ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಸೊ ಆಯಿತು, ನಾವೀಗ ಬೇಗ ಕೆಲಸ ಮಾಡೋಣ ಬನ್ನಿ. ನೋಡಿ ನನ್ನ ಮಗ ಇವನು ಅವ್ರ ಡ್ಯಾಡಿಗೆ ವಿಶ್ ಮಾಡ್ತಾನಂತೆ. ಬರ್ರಿ ವಿಶ್ ಮಾಡ್ತಾನೆ ಇವನು. ವಿಶ್ ಮಾಡಪ್ಪಾಜಿ, ಡ್ಯಾಡಿಗೆ ವಿಶ್ ಮಾಡು. ಹ್ಯಾಪಿ ಬರ್ಡೇ ಡ್ಯಾಡಿ, ಥ್ಯಾಂಕ್ ಯು, ಲವ್ ಯು ಸೋ ಮಚ್. ಇವತ್ತು ನಾವು ಮನೇಲಿ ಹೋಳಿಗೆ ಮಾಡೋದ್ರಿಂದ ನಮ್ಮ ಮನೆಯವರು ಇವತ್ತು ಟಿಫನ್ನು ಹೊರಗಿಂದ ಕಟ್ಸ್ಕೊಂಬಂದಿದ್ದಾರೆ, ತಿಂದ್ಬಿಟ್ಟು ಆರಾಮಾಗಿ ಮಾಡಲಿ ಅಂತ. ಪಾಪ ಅಷ್ಟು ಅವ್ರಿಗೆ ಕೇರು. ಹೋಳಿಗೆ ಅಂದರೆ ಮತ್ತು ತುಂಬ ಲೇಟ್ ಆಗುತ್ತಲ್ಲ. ಹೋಳಿಗೆ ಸಾರು, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಮಿರ್ಚಿನೋ ಬಜ್ಜಿನೋ ಒಟ್ಟು ಬಜ್ಜಿ ಹಾಕೋಣ, ಮಿರ್ಚಿ ಹಾಕೋಣ, ಬಜ್ಜಿ ಓಕೆ ಯಾವುದಾದ್ರೂ ಒಂದು. ಆಮೇಲೆ ಹೋಳಿಗೆ ಸಾರು ನನಗೆ ತುಂಬ ಇಷ್ಟ. ಹಾಗಾಗಿ ಅವರೊಂದು ಹಬ್ಬದ ನೆಪದಲ್ಲಿ ನಾವು ಹೋಳಿಗೆ ಸಾರು ತಿನ್ಬೋದು. ಪೂರ್ಣ ನಮ್ಮ ಮನೆಯವರೇ ಮಾಡಿಕೊಡ್ತಾರೆ. ಓಕೆ ತೀವಿ. ದೋಸೆ ತಂದಿದ್ದಾರಂತೆ, ದೋಸೆ ತಿನ್ನೋಣ ಬನ್ನಿ. ಇದು ನನ್ನ ಮಗನದು ಜೋಳಿಗೆ, ಅವ್ರಿಗೆ ಇದರಲ್ಲೇ ಮಲಗಿಸೋದು. ಅದ್ರೊಂದಿನೂ ಮಲ್ಕೊಳ್ಳಿಲ್ರಿ ನನ್ನ ಮಗ ಗುಂಡು. ಕ್ಯಾಮ್ರಾ ಅಂದರೆ ತುಂಬ ಇಷ್ಟ ಅವನಿಗೆ, ಪೋಸ್ ಕೊಡೋದಂದರೆ ತುಂಬ ಇಷ್ಟ, ಡ್ಯಾನ್ಸ್ ಮಾಡೋದು, ಪೋಸ್ ಕೊಡೋದು, ನಗೋದು ಭಾಳ ಇಷ್ಟ. ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ನಾನೇ ಮನೆಯಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇಷ್ಟು ಮಾಡಿದ್ದೀನಿ. ಇನ್ನೂ ಇದೆಲ್ಲ ಕೆಲವೊಂದು ಐಟಮ್ಸ್ನ ಆ ಕಡೆ ಎತ್ತಿಟ್ಬಿಟ್ಟು ಇದನ್ನೆಲ್ಲ ಡೆಕೋರೇಷನ್ ಮಾಡಿ ಪೂರ್ತಿ ನಾನು ಆದಾಗ ನಾನು ತೋರಿಸ್ತೀನಿ ಎಲ್ಲ ರೆಡಿ ಆದಮೇಲೆ. ಸೊ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನನ್ನ ಹೆಂಡ್ತಿ ನನ್ನ ಬರ್ತಡೇಗೆ ಸರ್ಪ್ರೈಸ್ ಆಗಿ ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲೇ ಏನೇನೋ ಅರೇಂಜ್ಮೆಂಟ್ ಮಾಡಿದ್ದಾಳೆ. ನೋಡಿ ಅಡುಗೆ ಎಲ್ಲ ಮಾಡಿಟ್ಟಿದ್ದಾಳೆ, ಎಲ್ಲ ಹೋಳಿಗೆ ಮಾಡಿದ್ದಾಳೆ, ಬಿಸಿ ಹೋಳಿಗೆನ ಮಾಡಿದ್ದಾಳೆ, ಸಂಡಿಗೆ, ರೈಸು, ಮಿರ್ಚಿ ಬಜ್ಜಿ, ಬದನೇಕಾಯಿ ಪಲ್ಯ ರೆಡಿಯಾಗಿದೆ, ಸಾಂಬಾರು ಕೂಡ ರೆಡಿಯಾಗಿದೆ. ನೋಡಿ ಸಾಂಬಾರು ಎಷ್ಟು ಸ್ಮೆಲ್ ಬರ್ತಿದೆ, ಘಮ ಅಂತಿದೆ. ಕೇಕ್ ಕೂಡ ತಂದಿದ್ದಾಳೆ. ಹೋಗಿ ನೋಡಿ ಕೇಕ್. ಒಂದು ಹಂಗೆ ಫೋಟೋ ಕ್ಲಿಕ್ ಬರ್ತಾ ಅದ್ರಾಗ ನೋಡ್ರಿ ಇವತ್ತು ನಾನು ಈ ಥರ ಡೆಕೋರೇಷನ್ ಮಾಡೀನಿ ನನ್ನ ಗಂಡನ ಬರ್ಡೇ ಅಂತೇಳಿ. ಸೊ ಇವಾಗ ನಾನು ಎಲ್ಲರೂ ಪಿಂಕ್ ಕಲರ್ ಡ್ರೆಸ್ ಹಾಕೋತೀವಿ ಅಂತ ಹೇಳಿದ್ನಲ್ಲ, ಹಾಗಾಗಿ ನಾನು ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಬರೀ ಇವಾಗ ಕೇಕ್ ಕಟ್ ಮಾಡೋಣ. ಕುಂಕುಮ, ಅಕ್ಷತೆ ಕಾಳು ಅದ್ರಾಗ ಐತೆ.
ವರ್ಷ ಮಗನ ಜೊತೆ ಆಚರಿಸ್ಕೊಂತ ಇದ್ದಾನೆ. ಪಾಪ ಒಂದು ದೀಪ ನೋಡಿ ಹೆಂಗೆ ನೋಡ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೌದಾ? ಇಲ್ಲಿ ಆರತಿ ಇದಲ್ಲ, ಇದು ಇದ್ರ ಮೇಲೆ ಗೊತ್ತಿಡ್ಬೇಕು. ಕಾಲೇ ಇಡಬಾರ್ದು. ಅಕ್ಕಿ ಕಳೆದು ಅಲ್ಲ ಯಾಕೆ ತಗೊಂಡಿದ್ದು. Happy birthday to you. Happy birthday to you. Happy birthday, happy birthday, happy birthday to you, ಪ್ರಶಾಂತಣ್ಣ. Happy ಅಮ್ಮ ನೀವು ಇಡ್ರಿ ಒಂದು ನಿಮಿಷ ಅಂತು. ಈ ಸೈಡ್ ಇಲ್ಲೇ ತಾರಕ ತಗೋಣ ನೀನು ಬಾಯರ್ ತೆಗಿ ಹೋಲೆ ತಗ. ಬಾರವ ಇಂದು ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಆ ಕರ್ಟನ್ ಹಾಕೊಂಡ್ ಸ್ವಲ್ಪ ಓಕೆ ಇರಲಿ. ಸ್ಟಾರ್ಟ್ ಮಾಡಲ. ನಿಮ್ ಬೇಡ, ನೀವು ವಿಡಿಯೋ ಮಾಡ್ಬಿಡ್ರಿ. ಆಕಿದಷ್ಟ ಹಾಕಿದ್ರೆ ಯೂಟ್ಯೂಬ್ ಓಕೆ ನೋಡ್ರಿ, ಫೋಟೋ ತೆಗಿಲ್ಲ. ಫೋಟೋ ತೆಗಿಲ್ಲ ನೋಡ್ರಿ, ನಾನು ನನ್ನ ಗಂಡನಿಗೋಸ್ಕರ ಗಿಫ್ಟ್ನ ರೆಡಿ ಮಾಡಿದ್ದೀನಿ. ಇದ್ರಲ್ಲಿ ಏನಿದೆ ಅಂತ ಅವ್ರು ನನಗೆ ಓದಿ ಹೇಳ್ಬೇಕು. ಇವಾಗ ಇದನ್ನ ಓಪನ್ ಮಾಡಿ ದೊಡ್ಡ ಗಿಫ್ಟ್ ಕೊಡ್ತಾ ಇದ್ದೀನಿ. The love is important, not the gift. ಸರ್ ರಾತ್ರಿಯಿಂದ ಓದಿಲ್ಲ ಅದನ್ನ ಅಂದ್ರೆ ಇಬ್ರು ಕೂಡಿ ಏನಾರು ಮಾಡಿದ್ರೇನು ಮಾಡ್ತೀನಿ. ಸೊ ಅದನ್ನ ತೋರಿಸೋಕೆ ಈ ಥರ ಮಾಡೋದು, ಹಿಂಗೆ ಫ್ಲವರ್ ಥರ ಹೋದ್ರಿ. ಸೊ ಓದ್ಬೇಕು. ಏನೇನೋ ನನಗಂತಾನೆ ಹುಟ್ಟಿ ಬಂದ ಜೀವ ನೀನು, ಆ ಜೀವನ ಕಾಪಾಡೋ ದೈವ ನಾನು. ಐ ಲವ್ ಯು ಜಾಸ್ತಿ. ಆಮೇಲೆ ತಿಳಿಯದೆ ನಿನ್ನ ಮನಸ್ಸಿಗೆ ನೋವು ಮಾಡಿದೆ, ಸಾರಿ, ನನ್ನ ಕ್ಷಮಿಸು. ನಿನ್ನ ಕಣ್ಣಲ್ಲಿ ಯಾವಾಗ್ಲೂ ಆನಂದಕ್ಕೆ ಕಣ್ಣೀರು ಬರಬೇಕು ವಿನಃ ಯಾವ ದುಃಖಕ್ಕೂ ಬರಬಾರದು. ನಿನ್ನ ಕಣ್ಣ ಹನಿ ನೀರು ಬರದ ಹಾಗೆ ನಾನು ನೋಡ್ಕೊಳ್ತೀನಿ. ಆದಿ ದುರ್ಗಮ್ಮ, ಗೌಸಿದ್ದೇಶ್ವರ, ಕೋಣಪ್ಪ, ಸಾಯಿಬಾಬಾ, ರಾಘವೇಂದ್ರ, ವೀರಭದ್ರೇಶ್ವರ, ಶಿವಪ್ಪ, ಗಣಪ, ಆಂಜನೇಯ, ಸೀತಾರಾಮ, ನಮ್ಮ ದೇವಲೋಕದವರ ಕಡೆಯಿಂದ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಜನ್ಮ, ಮುಂದೆ ಬರುವ 7 ಜನ್ಮ ಉದ್ದಕ್ಕೂ ನಾನೇ ನಿನ್ನ ಹೆಂಡತಿ, ನೀನೇ ನನ್ನ ಗಂಡ, ನಿನ್ನ ಏಕೈಕ ಧರ್ಮ ಪತ್ನಿ ಕಡೆಯಿಂದ, ಮಧುಶಾಲಿನಿ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಏನು ಆಶ್ಚರ್ಯ ನನ್ನ ಮಗನಿಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. Yes. ಏನು ಯಾಕಿದು ಅಂದ್ರೆ ಗೊತ್ತಾಗ್ಬೇಕಲ್ಲ. ಇದು ನನ್ನ ಮದುವೆಯಲ್ಲೇ ನಾನು ಕಪಲ್ ರಿಂಗ್ ಅನ್ನ ಕೊಡಿಸ್ಬೇಕಾಗಿತ್ತು. ಅದು ಮಿಸ್ ಆಗಿತ್ತು. ಅವಾಗ ನಾನು ಬಡವಾಗಿದ್ದೆ. ಆಕಿ ಬಂದ್ಮೇಲೆ ನಾನು ಶ್ರೀಮಂತ ಆಗಿದ್ದೀನಿ. ಅದಕ್ಕೋಸ್ಕರ ಈ ಒಂದು ರಿಂಗ್ ಇಲ್ಲ ಇಬ್ರು ತಗೊಂಡ್ರು. ಅಂದ್ರೆ ಅವನು ನೆಕ್ಸ್ಟ್ ಇಯರ್ ಬರ್ತಡೇ ಬರ್ತೀವಿ. ಆಕಿ ಕೈ ಬ್ಯಾಂಗಲ್ ಬರ್ಬೇಕು ಅವಾಗ. ಏ ನೋಡಿ, ಹ್ಞೂ ಮತ್ತೆ ಈ ರಿಂಗ್ ಆತ ನೆಕ್ಸ್ಟ್ ಇಯರ್ ಬ್ಯಾಂಗಲ್ ಇರ್ಬೇಕು ಬರ್ತಡೇ. ಹಿಂಗೇನಪ್ಪ ಇದು? ಹಿಂಗೇನ PM ಹಿಂಗೇನ? ಆಕಿ ಕಾಣಬೇಕು. PM ಆಕಿ ಕಾಣಬೇಕು. ಏ PM ಆಕಿ ಕಾಣಬೇಕು. ಹಿಂಗಲ್ಲ, ಹಿಂಗ ಉಲ್ಟಾ. ಓಕೆ, ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಇದೊಂದು ಫೋಟೋ. ಓಕೆ, ಥ್ಯಾಂಕ್ ಯು. ಸೊ ನೀವು